ಈ ಸಲ ಕಪ್ ಚಾನೆಲ್ಗೆ ಸ್ವಾಗತ. ಚೇಂಜ್ ಆಗ್ಬಿಟ್ಟಿದೆ ಗುರು, ಟೇಬಲ್ಸ್ ಟರ್ನ್ ಆಗ್ಬಿಟ್ಟಿದೆ. ಇವತ್ತಿನ ಬಿಗ್ಗೆಸ್ಟ್ ಸ್ಟೋರಿ ಅಂದ್ರೆ ಇದೆ. ನಾನಂತೂ ಅನ್ಕೊಂಡಿರ್ಲಿಲ್ಲ ಭಾರತ ಇಷ್ಟು ಚೆನ್ನಾಗಿ ಆಡುತ್ತೆ ನ್ಯೂಜಿಲೆಂಡ್ ಮೇಲೆ ಸೋತಾದ್ಮೇಲೆ ಅಂತ. ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಭಾರತ ನಾನು ಅಂದ್ಕೊಂಡಿದ್ದನ್ನ ತಪ್ಪು ಅಂತ ಪ್ರೂವ್ ಮಾಡಿದ್ದಾರೆ. ಒಂದ್ ಕಡೆಯಿಂದ ಅಪ್ಲಿಕೇಶನ್ ತೋರಿಸಿದ್ರು, ಇನ್ನೊಂದ್ ಕಡೆಯಿಂದ ಅಗ್ರೆಷನ್ ತೋರಿಸಿದ್ರು. ಆದ್ರೆ ಅದಕ್ಕಿಂತ ಮುಂಚೆ ಭಾರತ 46 ರನ್ಸ್ ಲೀಡ್ ತಗೊಳುತ್ತೆ. ಭಾರತ ರನ್ ಮಾಡಿದ್ದು ಕೇವಲ 150 ರನ್. ಬರೀ 150 ರನ್ ಹೊಡೆದಿ 46 ರನ್ ಲೀಡ್ ತಗೊಂತೀವಿ. ನಾನ್ ಅನ್ಕೊಂಡೆ ವಾವ್ ಹಾವ್ ಅಂತ. ಹೊಡೆದಿದ್ದು ಬರೀ 150 ರನ್, ಅದ್ರ ಮೇಲೆ 46 ರನ್ ಲೀಡ್ ಬೇರೆ ತಗೊಂತೀವಿ. ಏನ್ ಗುರು ಇದು? ಜಸ್ಪ್ರೀತ್ ಬುಮ್ರಾ ಬೂಮ್ ಬೂಮ್ ಕ್ಲಾಸ್ ಗೋಟ್. 5 ವಿಕೆಟ್ ಗುರು. 3 ವಿಕೆಟ್ KKR ನ ಹರ್ಷಿತ್ ರಾಣಾ, ಇನ್ನ 2 ವಿಕೆಟ್ ನಮ್ಮ ಹೈದರಾಬಾದಿ ಮಿಯಾ RCB ಬೌಲರ್ ಮೊಹಮ್ಮದ್ ಸಿರಾಜ್ ಇಂದ. ಒಟ್ನಲ್ಲಿ ಆಸ್ಟ್ರೇಲಿಯಾ ಟೀಮ್ ಡಮಾರ್ ಆಗೋಯ್ತು. ಕೊನೆಯಲ್ಲಿ ಸ್ವಲ್ಪ ಮಿಚೆಲ್ ಸ್ಟಾರ್ಕ್ ತೊಂದರೆ ಕೊಟ್ರು, ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆಮೇಲೆ ಬಂತು ನಮ್ ಭಾರತದ ಬ್ಯಾಟಿಂಗ್. ಮ್ಯಾಟ್ ರಾಧೆ ಗುರು. ಯಾಕಂದ್ರೆ ಆಸ್ಟ್ರೇಲಿಯಾದ ಈ ಪರ್ತ್ ಪಿಚ್ ಅಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಇದೆ. ಇದು ಪ್ರೂವ್ ಕೂಡ ಆಗೋಯ್ತು. ಆಸ್ಟ್ರೇಲಿಯಾ ಟೇಲೆಂಡರ್ಸ್ ಇಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡ್ಬೇಕಂದ್ರೆ ನಮ್ಮ ಓಪನರ್ಸ್ ಎಷ್ಟು ಚೆನ್ನಾಗಿ ಆಡ್ಬಾರ್ದು ಅಲ್ವಾ? ಆದ್ರೆ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ನಾನಂತೂ ಅನ್ಕೊಂಡೇ ಇರ್ಲಿಲ್ಲ ಗುರು. ಅದು ಏನು 1 ವಿಕೆಟ್ ಕೂಡ ಬಿದ್ದಿಲ್ಲ. ಫುಲ್ ದಿನ ಬ್ಯಾಟಿಂಗ್ ಮಾಡ್ತಾರೆ. ಈ ತರ ನೋಡಿ ತುಂಬಾ ದಿನ ಆಗಿತ್ತು. ನಮ್ಮ ರಾಹುಲ್ ದ್ರಾವಿಡ್, ಲಕ್ಷ್ಮಣ್ ಈ ತರ ಬ್ಯಾಟಿಂಗ್ ಮಾಡ್ತಿದ್ರು. ಅಂದ್ರೆ ಏನು ಆಸ್ಟ್ರೇಲಿಯಾ ಫಾಸ್ಟ್ ಬೌಲರ್ಸ್ ಕಿವಿಯಿಂದ ಹೊಗೆಗೆ ಬರ್ತಿತ್ತು. ಮಕ್ಕ ಎಲ್ಲ ಕೆಂಪಾಗ್ಬಿಟ್ಟಿತ್ತು ಅವ್ರದ್ದು. KL ರಾಹುಲ್ ಅಂತೂ ಹೊಸ ಡಿಬೇಟೇ ಶುರು ಮಾಡ್ಬಿಟ್ಟಿದ್ದಾರೆ ಇವಾಗ. ರೋಹಿತ್ ಶರ್ಮಾ ವಾಪಸ್ ಬಂದ್ಮೇಲೆ ಓಪನರ್ ಯಾರ್ ಗುರು? KL ರಾಹುಲ್ ಮಾಡ್ತಾರ, ರೋಹಿತ್ ಶರ್ಮಾ ವಾಪಸ್ ಆಡ್ತಾರ? ತಲೆ ಕೆಟ್ಟೋಗಿದೆ. ಆದ್ರೆ ಏನೇ ಹೇಳಿ ಗುರು, KL ರಾಹುಲ್ ಬ್ಯಾಟಿಂಗ್ ಮಾತ್ರ ನಮ್ ರಾಹುಲ್ ದ್ರಾವಿಡ್ ಗೋಡೆ ತರಾನೇ ಇತ್ತು ಇವತ್ತು. ಬ್ರಿಲಿಯಂಟ್ ಬ್ಯಾಟಿಂಗ್. ಮ್ಯಾಥ್ಯೂ ಹೆಡನ್ ಕಾಮೆಂಟ್ರಿ ಮಾಡ್ಬೇಕಂದ್ರೆ ಹೇಳ್ತಿದ್ರು KL ರಾಹುಲ್ ಆವರೇಜ್ 30, ಅದು ತುಂಬಾ ಕಡಿಮೆ. ಇವ್ರ ಕ್ಲಾಸ್ಗೆ ಇವ್ರ ಆವರೇಜ್ ಅಟ್ಲೀಸ್ಟ್ 60 ಇರಬೇಕು. ನನ್ಗೂ ಯಾವತ್ತು ಇದೆ ಅನ್ಸಿದ್ದು. KL ರಾಹುಲ್ ಅವರ ಕೆಪಾಸಿಟಿಗೆ ಆಡಿದ್ರೆ 60 ಆಲ್ಮೋಸ್ಟ್ ಕೊಹ್ಲಿ ರೇಂಜ್ಗೆ ಆಡ್ತಾರೆ. ಆದ್ರೆ ನೋಡೋಣ ಮುಂದೆ ಇನ್ನ ಟೈಮ್ ಇದೆ. ಆದ್ರೆ ಇವಾಗ ನಮ್ಮ ಹೊಸ ಯಶಸ್ವಿ ಜೈಸ್ವಾಲ್, ಓಜಸ್ವಿ ಭವ ಬ್ಯಾಟಿಂಗ್ ಅಂತೂ ಸೂಪರ್. ಯಶಸ್ವಿ ಜೈಸ್ವಾಲ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್. ಮೊದಲನೇ ಇನ್ನಿಂಗ್ಸ್ ಅಲ್ಲಿ 0 ಔಟ್ ಆದ್ರು. ಆದ್ರೆ ಎರಡನೇ ಇನ್ನಿಂಗ್ಸ್ ಅಲ್ಲಿ 90 ರನ್ಸ್ 193 ಬಾಲ್ಸ್, 7 ಬೌಂಡ್ರಿ 2 ಸಿಕ್ಸ್, ಸ್ಟ್ರೈಕ್ ರೇಟ್ 46. ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗಿ ಆಡಿದ್ರು, ಬಾಲ್ ನ ಬಿಟ್ಟು ಆಡಿದ್ರು, ಕಣ್ ಮುಂದೆ ಆಡಿದ್ರು. ಆಮೇಲೆ 6 ಗಳು ಹೊಡಿದ್ರು ಗುರು, 100 ಮೀಟರ್ 6. ಒಟ್ನಲ್ಲಿ ಅನ್ಸಿದಿಷ್ಟೇ, ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ಸ್ ಇತ್ತು ಇವತ್ತು ನಮ್ಮ ಯಶಸ್ವಿ ಜೈಸ್ವಾಲ್ ಹತ್ರ. ನಾಳೆ ಬ್ಯಾಟಿಂಗ್ ಆಡ್ತಾ ಏನಾದ್ರೂ ಭಾರತ 350 ರನ್ ಲೀಡ್ ತಗೊಂಡ್ರೆ ಸೂಪರ್ ಆಗಿರುತ್ತೆ. 218 ಆಲ್ರೆಡಿ ಲೀಡ್ ಇದೆ. ಇನ್ನ 150 ರನ್ ಹೊಡೆದ್ಬಿಟ್ರೆ 400 ಹತ್ರ ಬರ್ತಾರೆ. ಇದೇನಾದ್ರು ಆದ್ರೆ ಭಾರತ ಆಸ್ಟ್ರೇಲಿಯಾ ವಿರುದ್ಧ ವಿನ್ ಆಗೋದಂತೂ ಕನ್ಫರ್ಮ್. ಬರ್ದಿಟ್ಕೊಳ್ಳಿ. ಇದೇನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ಹತ್ರ ಬೌಲರ್ಸ್ ಇರೋದು ಜಸ್ಪ್ರೀತ್ ಬುಮ್ರಾ. ಸ್ಟ್ರೈಕ್ ರೇಟು, ವಿಕೆಟ್ಸ್ ತೆಗಿಯೋದು, ಆಕ್ವರ್ಡ್ ಆಂಗಲ್ ಬೌಲಿಂಗು ಎಲ್ಲ ಇದೆ. ಜೊತೆಯಲ್ಲಿ ಸಪೋರ್ಟ್ ಮಾಡಕ್ ಬೌಲರ್ಸ್ ಇದಾರೆ, ಸಪೋರ್ಟ್ ಮಾಡಕ್ ಟೀಮ್ ಇದೆ. ಚೆನ್ನಾಗಿದೆ ಟೀಮ್ ಇವಾಗ. ನಾಳೆ ಟೀ ಟೈಮ್ ವರ್ಗು ಬ್ಯಾಟಿಂಗ್ ಆಡ್ಬಿಟ್ಟು ಅಷ್ಟರಲ್ಲಿ ಬಿಸಿಲಿಗೆ ಪಿಚ್ ಏನಾದ್ರು ಸ್ವಲ್ಪ ಕ್ರ್ಯಾಕ್ ಆದ್ರೆ ಆಸ್ಟ್ರೇಲಿಯಾ ಅವ್ರಿಗೆ ಬ್ಯಾಟಿಂಗ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಆಮೇಲೆ ಬರೀ ವಿಕೆಟ್ ಗಳ ಪಾರ್ಟಿನೇ. ಸುರಿ ಮಳೆ ವಿಕೆಟ್. ನಮ್ ಬುಮ್ರಾ ಇದಾರಲ್ವಾ, ಬೂಮ್ ಬೂಮ್ ಬುಮ್ರಾ. ಈ ತರ ಆಗೋ ಎಲ್ಲಾ ಚಾನ್ಸಸ್ ಇದೆ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಅಲ್ಲಿ ಬರೀರಿ. ನಾಳೆ ಏನು KL ರಾಹುಲ್ 150 ಹೊಡಿತಾರ, ಯಶಸ್ವಿ ಜೈಸ್ವಾಲ್ 150 ಹೊಡಿತಾರ, ಇಲ್ಲ 200 ಹೊಡಿತಾರ? ನನ್ಗಂತೂ ಎಲ್ಲಾ ಚಾನ್ಸಸ್ ಕಾಣಿಸ್ತಿದೆ. ನಿಮ್ಗೇನ್ ಅನ್ನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನಮ್ ಟೀಮ್ ಇಂಡಿಯಾನ ವಿಶ್ ಮಾಡಿ. ನಾನ್ ಮೇನ್ ಆಗಿ ಏನ್ ನೋಡ್ತಿರೋದಂದ್ರೆ, ನಮ್ ವಿರಾಟ್ ಕೊಹ್ಲಿ ನಾಳೆ ಬ್ಯಾಟಿಂಗ್ ಬರಬೇಕು, 100 ಹೊಡಿಬೇಕು. ಎಷ್ಟು ಟೈಮ್ ಆಗಿದೆ. ಅವರಿಂದ 100 ಬಂದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ನಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.